ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಲಿಗೆ ಸ್ವಾಗತ. ತುಂಬ ಹೆಲ್ತಿ ಹಾಗೂ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡುವ ಓಟ್ಸ್ ರೆಸಿಪಿ. ಓಟ್ಸ್ ತಾಲಿಪಟ್ಟುನು ಅಂತಾರೆ, ಚೀಲನೂ ಅಂತಾರೆ, ಓಟ್ಸ್ ಚೀಲನೂ ಅಂತಾರೆ. ಇದು ತುಂಬ ಈಸಿಯಾದ ರೆಸಿಪಿ. ಇದ್ರ ಜೊತೆ ಒಂದು ಚಟ್ನಿ ಮಾಡುವುದು ನೋಡೋಣ. ಹಾಗೆ ಮೊದಲಿಗೆ ಓಟ್ಸ್ ತಾಲಿಪಟ್ಟು ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಓಟ್ಸ್ 1 ಕಪ್ಪನ್ನು ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು. ಹಾಗೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಪೌಡ್ರ್ ಮಾಡಿದ ಓಟ್ಸನ್ನು ಮೊದಲಿಗೆ ಹಾಕಿಕೊಳ್ಳಿ. ಓಟ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ಓಟ್ಸಲ್ಲಿ ಅತ್ಯಂತ ಪೋಷಕಾಂಶ ಇರುತ್ತೆ. 1 ಕಪ್ಪು ಕಡಲೆ ಹಾಗೂ ಫೈಬರ್ ಕೂಡ ಇರುತ್ತೆ, ಪ್ರೋಟೀನ್ ಕೂಡ ಇರುತ್ತೆ. ಇದಕ್ಕೆ ಅಜ್ವಾನ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಜ್ವಾನವನ್ನು ತಿಕ್ಕಿ ಹಾಕಿ, ಹಾಗೆ ಕರಿಬೇವು ಜಾಸ್ತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕರಿಬೇವನ್ನು ಹಾಕಿ, ಕೊತ್ತಂಬರಿ ಸ್ವಲ್ಪ ಹಾಕಿ, ಕೊತ್ತಂಬರಿ ಕರಿಬೇವನ್ನು ಹಾಕಿ, 2 ಹಸಿಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡ ಹಸಿಮೆಣಸಿಕಾಯಿ ಹಾಗೂ ಈರುಳ್ಳಿ, 1 ಈರುಳ್ಳಿಯನ್ನು ಹಾಕಿ, ಹಾಗೆ ಅರಿಶಿಣ ಪುಡಿ ಸ್ವಲ್ಪ ಹಾಕಿ, 2 ಟೇಬಲ್ ಸ್ಪೂನಿನಷ್ಟು ರವೆ, ಚಿರೋಟಿ ರವೆ ಹಾಕಿ, ಅಂದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ. ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನೀವು ಬೇಕಂದರೆ ಕ್ಯಾರೆಟ್ ತುರಿ ಏನೇನು ಬೇಕು ವೆಜಿಟೇಬಲ್ಸ್ ಹಾಕ್ಕೋಬೋದು. ನೀರು ಒಂದೇ ಸರಿ ಹಾಕಿ ಕಲ್ಸಕ್ಕೆ ಹೋಗಬೇಡಿ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ, ಅಂದರೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಮೊದಲಿಗೆ 1 ಕಪ್ಪು ಸೇಮ್ ಅಳತೆ ನಾವು ಓಟ್ಸ್ ತೊಗೊಂಡಿರ್ತೀವಲ್ಲ ಅದೇ ಅಳತೆ ನೀರು ತೊಗೊಂಡು ಮಿಕ್ಸ್ ಮಾಡಿ. ಬೇಕಂದರೆ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನಿನಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ಳಿ. ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಚೆನ್ನಾಗಿ ಬಬಲ್ಸ್ ಬರೋ ತನಕ ಮಿಕ್ಸ್ ಮಾಡಬೇಕಾಗತ್ತೆ. ಇದು ಮಿಕ್ಸ್ ಮಾಡಿ ಹಾಗೆ ಒಂದು ಕ್ಯಾಪನ್ನು ಮುಚ್ಚಿ 10 ನಿಮಿಷ ನೆನೆಯಲು ಬಿಡಿ. ಇವಾಗ ಚಟ್ನಿಗೆ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕಡಾಯಿಯನ್ನು ಇಟ್ಟುಕೊಳ್ಳಿ. 1 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ, ಹಾಗೆ 4 ರಿಂದ 5 ಬೆಳ್ಳುಳ್ಳಿ ಪೀಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಖಾರ ಮೆಣಸಿನಕಾಯನ್ನು ಹಾಕಿ, 5 ರಿಂದ 6 ಮೆಣಸಿನಕಾಯಿ ಹಾಕಿ ಚೆನ್ನಾಗಿರುತ್ತೆ. ಹಾಗೆ ಫ್ರೈಡ್ ದಾಲ್ 1 ಕಪ್ಪಿನಷ್ಟು ಫ್ರೈಡ್ ದಾಲನ್ನು ಹಾಕಿ. ಇದು ಫ್ರೈಡ್ ದಾಲ್ ಚಟ್ನಿನೇ ತುಂಬ ಟೇಸ್ಟಿಯಾಗಿರುತ್ತೆ, ಖಾರ ಚಟ್ನಿ. ಹುಣಸೆಹಣ್ಣು ಅರ್ಧ ಲಿಂಬೆಹಣ್ಣಿನಕಿನೂ 3/4 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ, ಇದೊಂದು 2 ನಿಮಿಷ ಅಥವಾ 1 ನಿಮಿಷ ಸಣ್ಣ ಉರಿಯಲ್ಲೇ ಫ್ರೈ ಮಾಡಿ. ಅಂದರೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಂದರೆ ಚೆನ್ನಾಗಿರುತ್ತೆ ಚಟ್ನಿ, ಟೇಸ್ಟ್ ಇರುತ್ತೆ, ಗಮ್ ಅನ್ನುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಓಟ್ಸ್ ಚೀಲ ಹಾಗೆ ಗ್ಯಾಸ್ ಆಫ್ ಮಾಡಿ ಆರಲು ಬಿಡಿ. ಚೆನ್ನಾಗಿ ಆರಿದ ವೇಟ್ ಲಾಸ್ ಮಾಡ್ಕೋಬೇಕಂದವ್ರಿಗೆ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಚಟ್ನಿಗೆ ಒಂದು ಅರ್ಧ ಕಪ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ತಿಳಿ ಚಟ್ನಿ ಬೇಕಂದರೆ ತಿಳಿ ಚಟ್ನಿ ಮಾಡ್ಕೊಳ್ಳಿ. ಇದು ಚಟ್ನಿ ತಿಳಿ ಚಟ್ನಿ ನೀರಿನ ಥರ ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ. ಇದು ಇಡ್ಲಿಗೂ ಬರುತ್ತೆ, ದೋಸೆಗೂ ಬರುತ್ತೆ, ಹಾಗೂ ಈ ತಾಲಿಪಟ್ಟು ಈ ಚೀಲಕ್ಕೂ ಬರುತ್ತೆ. ಓಟ್ಸ್ ತಾಲಿಪಟ್ಟು, ಓಟ್ಸ್ ಚೀಲನೂ ಅಂತಾರೆ. ಇದನ್ನು ನೀವು ಮೊಸರು ಜೊತೆನೂ ಕೂಡ ತಿನ್ಬೋದು. ಇದು ಚೆನ್ನಾಗಿ ಇವಾಗ ನೆಂದಿದೆ. 1 ನಿಮಿಷ ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾಯಿರಿ, ಅಂದರೆ ಬಬಲ್ಸ್ ಬರುತ್ತೆ. ಜಾಸ್ತಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ. ಗ್ಯಾಸ್ ಮೇಲೆ ಒಂದು ತವವನ್ನು ಇಡಿ, ಸ್ವಲ್ಪ ಎಣ್ಣೆ ಹಾಕಿ, ನಿಮಗೆ ಚಪಾತಿ ತವ ಮೇಲೆ ಹಾಕ್ಕೋಬೋದು ಅಥವಾ ದೋಸೆ ತವ ಮೇಲೆ ಕೂಡ ಹಾಕ್ಕೋಬೋದು. ದಪ್ಪದಾಗಿ ಹಾಕಿಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ತಾಲಿಪಟ್ಟು ಚೀಲ, ಓಟ್ಸ್ ಚೀಲನೂ ಕೂಡ ಅಂತಾರಲ್ಲ, ಇದು ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿಯೂ ಮಾಡ್ಕೋರಿ ಅಥವಾ ಸ್ಮೂತಾಗಿ ಕೂಡ ಮಾಡ್ಕೋಬೋದು. ತುಂಬ ಹೆಲ್ತಿಯಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಕಟ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ, ನಿಮ್ಗೆ ಯಾವ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿ ಅನಿಸುತ್ತೋ ಆ ಚಟ್ನಿ ಮಾಡಿಕೊಂಡು ಕಟ್ಟಿ, ತುಂಬ ಟೇಸ್ಟಿಯಾಗಿರುತ್ತೆ. ಓಟ್ಸ್ ಇದು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.